ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಉಗ್ರ ದೇಶ ಪಾಕಿಸ್ತಾನದಲ್ಲಿ ಅಲ್ಲಿನ ಸೇನೆ, ಜಿಹಾದಿಗಳು ಮಾತ್ರ ಅಲ್ಲ, ಅಲ್ಲಿನ ಆಟಗಾರರು ಕೂಡ ಅದೇ ಉಗ್ರ ಮೈಂಡ್ ಸೆಟ್ ಹೊಂದಿದ್ದಾರೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಭಾರತ ಪಾಕ್ ನಡುವಿನ ಏಷ್ಯಾ ಕಪ್ ಮ್ಯಾಚ್ ನಲ್ಲಿ ಬ್ಯಾಟನ್ನೇ ಬಂದೂಕ್ ತರ ಮಾಡಿ ತೋರಿಸಿದ್ದು ಮಾತ್ರ ಅಲ್ಲದೆ, ಕಾಮೆಂಟ್ರಿ ಮಾಡಬೇಕಾದ್ರೆ ಅಥವಾ ಡಿಸ್ಕಷನ್ ಮಾಡಬೇಕಾದ್ರೆ ಕ್ರಿಕೆಟ್ ಬಗ್ಗೆ ಪ್ಯಾನಲ್ ಡಿಸ್ಕಷನ್ ನಲ್ಲಿ ಈ ಮ್ಯಾಚ್ ಸೋಲ್ತೀವಿ, ಮ್ಯಾಚ್ ಏನಾರು ಮಾಡಿ ನಿಲ್ಲಿಸಬೇಕು, ಶೂಟ್ ಮಾಡಿಬಿಡಿ, ಎಲ್ಲ ಗುಂಡ ಹಾರಿಸ್ಬಿಡಿ, ಅವಾಗ ಮ್ಯಾಚ್ ನಿಲ್ಲತ್ತೆ ಅಂತ ಹೇಳಿ ಡಿಸ್ಕಷನ್ ಮಾಡಿದ್ರು. ಪಾಕಿಸ್ತಾನದವರು ಎಕ್ಸ್ಪೋಸ್ ಆಗಿದ್ರು ಜಗತ್ತಿನ ಮುಂದೆ. ಚೀತು ಅಂದಿತ್ತು ಜಗತ್ತು. ಈಗ ಆ ಭಯೋತ್ಪಾದಕ ರೋಗ ಪಾಕ್ನ ಫುಟ್ಬಾಲ್ ಟೀಮ್ಗೂ ವ್ಯಾಪಿಸಿದೆ. ಕೊಲಂಬೋನಲ್ಲಿ ನಡೆದ ಅಂಡರ್ 17 ಫುಟ್ಬಾಲ್ ಚಾಂಪಿಯನ್ಶಿಪ್ ಪಂದ್ಯದಲ್ಲೂ ಕೂಡ ಪಾಕ್ ಆಟಗಾರರು ಭಾರತ ತಂಡದ ವಿರುದ್ಧ ಆಕ್ಷೇಪಾರ್ಹ ರೀತಿ ನಡ್ಕೊಂಡಿದ್ದಾರೆ. ಈ ಮ್ಯಾಚ್ನಲ್ಲೂ ಕೂಡ ಭಾರತ 3-2 ಗೋಲುಗಳಿಂದ ಪಾಕಿಗಳನ್ನ ಹೊಡೆದು ಹಾಕಿತ್ತು. ಮ್ಯಾಚ್ ರೋಚಕವಾಗಿತ್ತು. ಆದರೆ ಆಟದ ಬಗ್ಗೆ ಯೋಚನೆ ಮಾಡದ ಈ ಮತಗೇಡಿ ಪಾಕಿಗಳು ಭಾರತ ಪಾಕ್ ನಡುವಿನ ಯುದ್ಧದ ಬಗ್ಗೆ, ಉಗ್ರ ದಾಳಿ ಅದಾದ ನಂತರ ಭಾರತ ಮಾಡಿದ ಆಪರೇಷನ್ ಸಿಂಧೂರ್ ಬಗ್ಗೆ, ಅದಕ್ಕಿಂತ ಹಿಂದಿನ ಬಾಲಕೋಟ್ ಸ್ಟ್ರೈಕ್, ಅದಾದ ನಂತರದ ಏರ್ ಬ್ಯಾಟಲ್, ಅದೆಲ್ಲವನ್ನ ಉಲ್ಲೇಖ ಮಾಡೋ ರೀತಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಪಾಕಿಸ್ತಾನ ಆಟಗಾರ ಮೊಹಮ್ಮದ್ ಅಬ್ದುಲ್ಲಾಗೆ ಪೆನಾಲ್ಟಿ ಕಿಕ್ ಅವಕಾಶ ಸಿಕ್ಕಿತ್ತು. ಆಗ ಪಾಕಿಸ್ತಾನ ಒಂದು ಗೋಲ್ ಗಳಿಸಿಬಿಟ್ಟಿತ್ತು. ಆ ಟೈಮ್ನಲ್ಲಿ ಓವರ್ ಪುಳಕವನ್ನ ಕಂಡಂತ ಪಾಕ್ ಫುಟ್ಬಾಲ್ ಆಟಗಾರರು ಅವರನ್ನು ಹಿಡಿಯಕ್ಕೆ ಆಗ್ತಾ ಇರಲಿಲ್ಲ. ಒಂಥರ ಇವರಿಗೆ ಏನೋ ವಿಚಿತ್ರ, ಇವ್ರದ್ದು ಮ್ಯಾಚೇ ಮುಗದಂಗೆ, ಗೆದ್ದೇ ಬಿಟ್ಟಂಗೆ, ಒಳ್ಳೆ ಅವರ ಅವಸ್ಥೆ ನೋಡಬೇಕಾಗಿತ್ತು. ಅವ್ರದ್ದು ಸಂಭ್ರಮಕ್ಕೆ ಕೊನೆಯೇ ಇಲ್ಲ. ಈ ಮೊಹಮ್ಮದ್ ಅಬ್ದುಲ್ಲಾ ಗೋಲು ಸಿಡಿಸಿ ಇಡೀ ಮೈದಾನದಲ್ಲಿ ವಿಶ್ವ ವಿಜೇತನಂತೆ ಸಂಭ್ರಮಾಚರಣೆ ಮಾಡಿದ್ದಾರೆ. ಆಮೇಲೆ ಗೆದ್ದಿರೋದು ಮ್ಯಾಚ್ ಭಾರತ, ಒಂದು ಗೋಲಿಗೆ ಇರಲಿ ಸಂಭ್ರಮಾಚರಣೆ ಮಾಡ್ದ. ಈ ವೇಳೆ ಏಷ್ಯಾ ಕಪ್ ಸೂಪರ್ 4 ಮ್ಯಾಚ್ನಲ್ಲಿ ಪಾಕ್ ಕ್ರಿಕೆಟ್ ಆಟಗಾರ ಹ್ಯಾರಿಸ್ ರೌಫ್ ತೋರಿಸಿದ ಉದ್ದಡತನವನ್ನ ಈ ಅಬ್ದುಲ್ಲಾ ಕೂಡ ತೋರಿಸಿದಾನೆ. ಇನ್ನು ಸೊಂಟ ಬಲಿಯದ ಅಂಡರ್ 17 ಆಟಗಾರ ಬಾಲಕ ಇವನೇನ್ ಮಾಡಿದಾನೆ ಗೊತ್ತಾ? ವಿಮಾನ ಪತನವಾಗ ಹಾಗೆ ಮತ್ತೆ ಸಿಗ್ನಲ್ ಮಾಡಿದಾನೆ. ಜೊತೆಗೆ ಒಂದು ಕಡೆ ಕೂತ್ಕೊಂಡು ಚಹಾ ಕುಡಿಯೋರ ಹಾಗೆ ಮಿಮಿಕ್ ಮಾಡಿದಾನೆ. ಅಭಿನಂದನ್ ವರ್ಧಮಾನ್ ಅವರಿಗೆ ಕಿಚಾಯಿಸೋ ರೀತಿಯಲ್ಲಿ ಇಷ್ಟೆಲ್ಲ ಮಾಡಿ ಆಮೇಲೆ ಭಾರತದ ಕೈಯಲ್ಲಿ ಹೊಡ್ಸ್ಕೊಂಡು ಮ್ಯಾಚ್ ಸೋತ್ಕೊಂಡು ಹೋಗಿದ್ದಾರೆ ಪಾಕಿಗಳು. ಇದಕ್ಕೆ ವೈರಲ್ ಆಗ್ತಾ ಇದೆ, ದೊಡ್ಡ ವಿವಾದ ಆಗ್ತಾ ಇದೆ. ಪಾಕಿಸ್ತಾನದ ಆಟಗಾರರಿಗೆ, ಸಣ್ಣವರು ದೊಡ್ಡವರು, ಯಾರಿಗೂ ಚೂರು ನಾಚಿಕೆ ಅನ್ನೋದೇ ಇಲ್ವಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಕ್ರಿಕೆಟಿಗ ಹ್ಯಾರಿಸ್ ರೌಫ್ನ ಪುಂಡಾಟಕ್ಕೆ ಆತನ ಪತ್ನಿ ಕೂಡ ಸೇರ್ಕೊಂಡಿದ್ದಾರೆ. ಈಗ ತನ್ನ ಪತಿ ಫೀಲ್ಡ್ ನಲ್ಲಿರುವಾಗ ಮಾಡಿದ್ದ 6-0 ಸನ್ನೆಯನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಅದಕ್ಕೆ ಮ್ಯಾಚ್ ನಲ್ಲಿ ಸೋತ್ವಿ, ಆದ್ರೆ ಯುದ್ಧದಲ್ಲಿ ಗೆದ್ವಿ ಅಂತ ಕ್ಯಾಪ್ಷನ್ ಹಾಕೊಂಡಿದ್ದಾರೆ. ಈ ಮೂಲಕ ಮುನೀರನ ಮಾತೆ ನನಗೂ ಮಹಾಪ್ರಸಾದ ಅನ್ನೋ ರೀತಿಯಲ್ಲಿ ಈ ಹ್ಯಾರಿಸ್ ರೌಫ್ ಮತ್ತು ಅವರ ಪತ್ನಿ ಕೂಡ ಅದನ್ನು ಸ್ವೀಕರಿಸಿದ್ದಾರೆ. ಇದೆಲ್ಲದರ ನಡುವೆ ಇಮ್ರಾನ್ ಖಾನ್ ಅಂದ್ರೆ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ, ಅಲ್ಲಿನ ಮಾಜಿ ಪ್ರಧಾನಿ ಕೂಡ ಆಗಿರೋ, ಈಗ ಜೈಲ್ನಲ್ಲಿರೋ ಇಮ್ರಾನ್ ಖಾನ್ ಪಾಕ್ ತಂಡದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಪಾಕಿಸ್ತಾನ ಟೀಮ್ ನಲ್ಲಿ ಆಟಗಾರರು ಇರಬಾರದು, ನಮ್ಮ ಫೀಲ್ಡ್ ಮಾರ್ಷಲ್ ಮುನೀರಾ ಇರಬೇಕು ಅಂತ ಹೇಳಿದ್ದಾರೆ. PCB ಮುಖ್ಯಸ್ಥ ಮೊಹಸಿನ್ ನಖ್ವಿ ಮತ್ತು ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಪಾಕ್ ತಂಡದ ಓಪನರ್ ಬ್ಯಾಟ್ಸ್ಮನ್ ಆಗಿ ಹೋದ್ರೆ ಭಾರತವನ್ನ ಸೋಲಿಸಬಹುದು ಅಂತ ಗೇಲಿ ಮಾಡಿದ್ದಾರೆ. ಬರ್ಲಿ ಒಂದ್ಸಲ ಅದು ಆಗ್ಬಿಡ್ಲಿ. ಅಸೀಂ ಮುನೀರಾ ಬರ್ಲಿ, ಪ್ಯಾಡ್ ಕಡ್ಕೊಂಡು ಹೆಲ್ಮೆಟ್ ಹಾಕೊಂಡು ಬರ್ಲಿ, ಬೂಮ್ರಾ ಬಾಲಿಂಗ್ ಒಂಚೂರು ಫೇಸ್ ಮಾಡ್ಲಿ. ಏನೋ ಯುರೋಪ್ ಅಲ್ಲಿ ಪ್ಯಾಲೆಸ್ತೈನ್ ದಂಗೆಯ ಹಾವಳಿ ಮಿತಿ ಮೀರಿದೆ. ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಶುರುವಾಗ್ತಿದ್ದ ಹಾಗೆ ಇಟಲಿಯಲ್ಲಿ ದೊಡ್ಡ ಮಟ್ಟದ ಪ್ಯಾಲೆಸ್ತೈನ್ ಪರ ಪ್ರತಿಭಟನೆಯಾಗಿದೆ. ಇಟಲಿಯ ಹಲವು ನಗರಗಳಲ್ಲಿ ಸಾವಿರಾರು ಜನ ಮೆಲನಿ ವಿರುದ್ಧ ಪ್ರತಿಭಟಿಸ್ತಾ ಇದ್ದಾರೆ. ಗಾಜಾದಲ್ಲಿ ಇಸ್ರೇಲ್ ದಾಳಿಯನ್ನ ಖಂಡಿಸಿದ್ದಾರೆ. ಪ್ಯಾಲೆಸ್ತೈನ್ಗೆ ಮಾನ್ಯತೆ ನೀವು ಕೊಡಬೇಕು, ಇನ್ನೂ ಯಾಕೆ ಕೊಟ್ಟಿಲ್ಲ ಅಂತ ಜಾರ್ಜಿಯಾ ಮೆಲನಿ ಸರ್ಕಾರದ ವಿರುದ್ಧ ದಂಗೆ ಎದ್ದಿದ್ದಾರೆ. ಪ್ಯಾಲೆಸ್ತೈನ್ ಧ್ವಜ ಹಾರಿಸ್ತಾ ಹೈವೇಗಳನ್ನ ಬ್ಲಾಕ್ ಮಾಡಿದ್ದಾರೆ. ಇದರಿಂದ ವಾಹನ ಸಂಚಾರಕ್ಕೆ ಸಮಸ್ಯೆ ಆಗಿದೆ. ಈ ವೇಳೆ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಭಾರಿ ಘರ್ಷಣೆ ಕೂಡ ನಡೆಯಿತು. ಪ್ರತಿಭಟನಾಕಾರರನ್ನು ಚದುರಿಸೋಕೆ ಪೊಲೀಸರು ಅಶ್ರುವಾಯು ಪ್ರಯೋಗ ಮಾಡಿದ್ದಾರೆ. ಆಗ ಕಪ್ಪು ಬಟ್ಟೆ ಧರಿಸಿ ಪ್ಯಾಲೆಸ್ತೈನ್ ಫ್ಲಾಗ್ ಹಿಡಿದಿದ್ದ ಪ್ರತಿಭಟನಾಕಾರರ ಗುಂಪೊಂದು ಕೈಗೆ ಸಿಕ್ಕಿದ್ದನ್ನು ಹಿಡಿದು ರೈಲ್ವೆ ಸೆಂಟ್ರಲ್ ಸ್ಟೇಷನ್ನ ಕಿಟಕಿ ಗಾಜುಗಳನ್ನು ಪುಡಿ ಮಾಡಿದ್ದಾರೆ. ಪೊಲೀಸರ ಮೇಲೆ ಅಪಾಯಕಾರಿ ವಸ್ತುಗಳನ್ನು ಬಿಸಾಕಿದ್ದಾರೆ. 60ಕ್ಕೂ ಅಧಿಕ ಪೊಲೀಸರು ಗಾಯಗೊಂಡಿದ್ದಾರೆ. 10ಕ್ಕೂ ಅಧಿಕ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಇದಕ್ಕೆ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲನಿ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ದುರ್ವರ್ತನೆ ತೋರಿ ನಾಶ ಮಾಡೋದ್ರಿಂದ ಪ್ಯಾಲೆಸ್ತೈನ್ ಜನರ ಜೀವನ ಚೇಂಜ್ ಮಾಡೋಕ್ಕಾಗಲ್ಲ. ಹಿಂಸಾತ್ಮಕ ಪ್ರತಿಭಟನೆ ಮೂಲಕ ಏಕತೆ ಪ್ರದರ್ಶಿಸೋಕೆ ಸಾಧ್ಯ ಇಲ್ಲ.
ಇದರಿಂದ ಇಟಲಿ ಜನರಿಗೇನೆ ಸಮಸ್ಯೆ ಆಗುತ್ತೆ. ಹಾಗೆ ಈಗ ಆಗಿರೋ ನಷ್ಟಕ್ಕೆ ಸರ್ಕಾರ ಹಣ ಕೊಡಲ್ಲ, ಇದಕ್ಕೆ ನಿಮ್ಮಿಂದಲೇ ಹಣವನ್ನು ಕಕ್ಕಿಸ್ತೀವಿ ಅಂಥೇಳಿ ಯೋಗಿ ಮಾದರಿಯನ್ನು ಅನುಸರಿಸಕ್ಕೆ ಹೊರಟಂಗೆ ಕಾಣಿಸ್ತಾ ಇದೆ ಮೆಲನಿ. ಅಂದಹಾಗೆ ಈ ತಿಂಗಳ ಆರಂಭದಲ್ಲಿ ಪ್ಯಾಲೆಸ್ತೈನ್ ರಾಷ್ಟ್ರಕ್ಕೆ ಫೇವರ್ ಆಗಿ ಇಟಲಿ ವಿಶ್ವಸಂಸ್ಥೆಯಲ್ಲಿ ವೋಟ್ ಹಾಕಿತ್ತು. ಆದರೆ ಇತ್ತೀಚೆಗಷ್ಟೇ ಈಗ ಪ್ಯಾಲೆಸ್ತೈನ್ ರಾಷ್ಟ್ರಕ್ಕೆ ಮಾನ್ಯತೆ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಮೆಲನಿ ಹೇಳಿಕೆ ಕೊಟ್ಟಿದ್ರು. ಇದರಿಂದ ಈ ಪ್ರತಿಭಟನೆ ಜೋರಾಗಿದೆ ಇಟಲಿಯಲ್ಲಿ. ಹಮಸ್ಗಳು ಮತ್ತೆ ಅಟ್ಟಹಾಸ ಮೆರೆದಿದ್ದಾರೆ. ಇಸ್ರೇಲ್ಗೆ ಸಹಾಯ ಮಾಡಿದ್ರು ಅನ್ನೋ ಆರೋಪದ ಮೇಲೆ 3 ಪ್ಯಾಲೆಸ್ತೈನಿಗಳನ್ನ ಹತ್ಯೆ ಮಾಡಿದ್ದಾರೆ. ಜೊತೆಗೆ ಇದು ನಮಗೆ ಮಾಡಿದ ದ್ರೋಹಕ್ಕೆ ಶಿಕ್ಷೆ ಅಂತ ಹಮಸ್ನವರು ಹೇಳ್ಕೊಂಡಿದ್ದಾರೆ. ಇಸ್ರೇಲ್ ದಾಳಿಯಿಂದ ಅಕ್ಷರಶಃ ಸ್ಮಶಾನದಂತಾಗಿರೋ ಗಾಜಾ ವಿಚಾರದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದೊಡ್ಡ ಪ್ಲಾನ್ ಮಾಡಿಸಿದ್ದಾರೆ. ಗಾಜಾ ಯುದ್ಧ ನಿಲ್ಲಿಸೋ ಬಗ್ಗೆ ಹಾಗೂ ಯುದ್ಧದ ನಂತರ ಗಾಜಾವನ್ನ ಹೇಗೆ ಬದಲಾಯಿಸಬೇಕು ಅನ್ನೋ ಬಗ್ಗೆ ಒಂದು ಪ್ರಸ್ತಾವನೆ ರೆಡಿ ಮಾಡ್ತಾ ಇದ್ದಾರೆ. ಇದನ್ನು ಅರಬ್ ಮತ್ತು ಮುಸ್ಲಿಂ ನಾಯಕರು ಮುಂದಿಡ್ತಾರೆ. ಸೆಪ್ಟೆಂಬರ್ 23ನೇ ತಾರೀಕಿಗೆ ಈ ಮೀಟಿಂಗ್ ನಡೆಯಲಿದ್ದು ಇದರಲ್ಲಿ ಸೌದಿ ಅರೇಬಿಯಾ, UAE, ಕತರ್, ಈಜಿಪ್ಟ್, ಜೋರ್ಡನ್, ಟರ್ಕಿ, ಇಂಡೋನೇಷ್ಯಾ ಮತ್ತು ಪಾಕಿಸ್ತಾನದ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಅಮೆರಿಕ ಮತ್ತು ಅರಬ್ ಅಧಿಕಾರಿಗಳ ಪ್ರಕಾರ ಈ ಪ್ಲಾನ್ನಲ್ಲಿ 3 ಹಂತಗಳಿವೆ. ಒಂದು, ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡೋದು. ಎರಡನೇದು, ಗಾಜಾದಿಂದ ಇಸ್ರೇಲ್ ಸೇನೆಯನ್ನು ವಾಪಸ್ ಕರೆಸೋಕೆ ಮಾತುಕತೆ ನಡೆಸೋದು. ಕೊನೆಯದಾಗಿ ಗಾಜಾ ಯುದ್ಧ ಅಂತ್ಯವಾದ ನಂತರ ಹಮಸ್ಗಳ ಇನ್ವಾಲ್ವ್ಮೆಂಟ್ ಇಲ್ಲದ ಆಡಳಿತವನ್ನು ಸ್ಥಾಪನೆ ಮಾಡೋದು ಈ ಪ್ಲಾನ್ನಲ್ಲಿದೆ. ಜೊತೆಗೆ ಗಾಜಾದಲ್ಲಿ ಪುನಃ ಸ್ಥಿರತೆಯನ್ನು ತರೋಕೆ ಅರಬ್ ಮತ್ತು ಮುಸ್ಲಿಂ ರಾಷ್ಟ್ರಗಳ ಬೆಂಬಲ ಮತ್ತು ಗಾಜಾ ಮರುನಿರ್ಮಾಣಕ್ಕೆ ಅವರಿಂದ ಹಣ ಸಹಾಯ ಪಡೆಯೋಕ್ಕೂ ಅಮೆರಿಕ ನೋಡ್ತಾ ಇದೆ. ಇದಕ್ಕೆ ಜಾಯ್ನ್ ಆಗೋಕೆ ಈಗ ಆಲ್ರೆಡಿ ಇಂಡೋನೇಷ್ಯಾನೂ ಆಸಕ್ತಿ ತೋರಿಸ್ತಾ ಇದೆ. ತಮ್ಮ ಪೀಸ್ ಕೀಪಿಂಗ್ ಪಡೆಗಳನ್ನು ಗಾಜಾಗೆ ಕಳಿಸೋಕೆ ನಾವು ರೆಡಿ ಅಂತ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂತೋ ಕೂಡ ಹೇಳಿದ್ದಾರೆ. ಆದಷ್ಟು ಬೇಗ ಈ ಕೆಲಸ ನಡೀಬೇಕು, ಯುದ್ಧ ಕೊನೆಯಾಗಬೇಕು ಅನ್ನೋ ಆತುರದಲ್ಲಿ ಟ್ರಂಪ್ ಇದ್ದಾರೆ ಅಂತ ರಿಪೋರ್ಟ್ ಆಗಿದೆ. ಈ ನಡುವೆ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಪ್ಯಾಲೆಸ್ತೈನ್ ರಾಷ್ಟ್ರಕ್ಕೆ ಅಧಿಕೃತವಾಗಿ ಮಾನ್ಯತೆ ಕೊಟ್ಟಿದ್ದಾರೆ. ಶಾಂತಿ ನೆಲೆಸೋ ಸಮಯ ಬಂದಿದೆ, ಈ ಕೂಡಲೇ ನಾವಿದಕ್ಕೆ ಸಪೋರ್ಟ್ ಮಾಡಿಲ್ಲ ಅಂದರೆ ಶಾಂತಿ ಸ್ಥಾಪನೆ ಮಾಡೋ ಅವಕಾಶ ಕೈತಪ್ಪು ಹೋಗುತ್ತೆ ಅಂತ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಶೃಂಗಸಭೆಯಲ್ಲಿ ಹೇಳಿದ್ದಾರೆ. ಅಮೆರಿಕದಲ್ಲಿ ಸುಮಾರು 90 ಅಡಿ ಎತ್ತರದ ಹನುಮಾನ್ ಸ್ಟ್ಯಾಚ್ಯೂ ನಿರ್ಮಾಣವಾಗಿತ್ತು. ತೀವ್ರ ಪರ ವಿರುದ್ಧ ಚರ್ಚೆ ನಡೆಸ್ತಾ ಇದ್ದಾರೆ ಈ ವಿಚಾರಕ್ಕೂ ಕೂಡ. ಈ ಪ್ರತಿಮೆಯನ್ನ ಅಮೆರಿಕದ ಟ್ರಂಪ್ ಪಾರ್ಟಿಯ ಅಂದ್ರೆ ರಿಪಬ್ಲಿಕನ್ ಪಾರ್ಟಿಯ ಲೀಡರ್ ಅಲೆಕ್ಸಾಂಡರ್ ಫೇಕ್ ಅಂತ ಹೇಳಿದ್ದಾರೆ. ಇದು ಕ್ರೈಸ್ತರ ರಾಷ್ಟ್ರ ಅಂತ ಕರೆದಿದ್ದಾರೆ ಅಮೆರಿಕವನ್ನ. ಇಲ್ಲಿ ಯಾಕೆ ಮೂರ್ತಿ ಇಟ್ಟಿದ್ದೀರಾ? ಈ ಹನುಮ ಅನ್ನೋದು ಕಾಲ್ಪನಿಕ ಫೇಕ್ ದೇವರು. ಈ ಫೇಕ್ ಪ್ರತಿಮೆಯನ್ನ ಯಾಕೆ ಇಲ್ಲಿ ಕಟ್ತಾ ಇದ್ದೀರಾ ಅಂತ ನಾಲಿಗೆ ಹರಿಬಿಟ್ಟಿದ್ದಾರೆ. ಇದು ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ. ಇದು ಹಿಂದೂ ವಿರೋಧಿ ಮನಸ್ಥಿತಿ ಅಂತ ಅಮೆರಿಕದಲ್ಲಿರೋ ಹಿಂದೂ ಅಮೆರಿಕನ್ ಫೌಂಡೇಶನ್ ಆಕ್ಷೇಪ ವ್ಯಕ್ತಪಡಿಸಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದರ ವಿರುದ್ಧ ಅಭಿಯಾನ ಕೂಡ ಶುರುವಾಗಿದೆ. ಭಾರತದಲ್ಲಿ ವರ್ಷವೂ ಚರ್ಚ್ಗಳ ಸಂಖ್ಯೆ ಏರ್ತಾ ಇದೆ. 2025ರ ಮೇಲೆಕ್ಕದ ಪ್ರಕಾರ ಭಾರತದಲ್ಲಿ 34,405 ಪ್ರಮುಖ ಚರ್ಚ್ಗಳಿವೆ. ಹೀಗಿರುವಾಗ ಧಾರ್ಮಿಕ ಸ್ವಾತಂತ್ರ್ಯ ಇರೋ ಅಮೆರಿಕದಲ್ಲಿ ಆರಾಧನೆಯ ಒಂದು ಪ್ರತಿಮೆ ಮಾಡೋಕೆ ಇಷ್ಟೊಂದು ಪ್ರಾಬ್ಲಮ್ ನಿಮಗೆ ಅಂತ ಅನಿವಾಸಿ ಭಾರತೀಯರು ಈತನ ಹೇಳಿಕೆಗೆ ವಿರೋಧ ವ್ಯಕ್ತಪಡಿಸಿ ಅಭಿಯಾನ ಮಾಡ್ತಿದ್ದಾರೆ. ಹಾಗೆ ಟೆಕ್ಸಸ್ನ ಶುಗರ್ಲ್ಯಾಂಡ್ನಲ್ಲಿರೋ ಶ್ರೀ ಅಷ್ಟಲಕ್ಷ್ಮಿ ದೇವಸ್ಥಾನದ ಪಕ್ಕದಲ್ಲಿ ಈ ಹನುಮ ಪ್ರತಿಮೆ ನಿರ್ಮಾಣ ಮಾಡಲಾಗಿದೆ. ಇದಕ್ಕೆ ಸ್ಟ್ಯಾಚ್ಯೂ ಆಫ್ ಯೂನಿಯನ್ ಅಂತ ಕರೆಯಲಾಗಿದೆ. ಹಿಂದೂ ಸಮುದಾಯದವರೆಲ್ಲ ಸೇರಿ ಈ ಮೂರ್ತಿಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಡೆನ್ಮಾರ್ಕ್ನಲ್ಲಿ ಇದ್ದಕ್ಕಿದ್ದಂತೆ ಒಂದಷ್ಟು ಡ್ರೋನ್ಗಳು ಕಾಣಿಸಿಕೊಂಡಿದ್ದು ಕೆಲ ಕಾಲ ತೀವ್ರ ಭಯದ ವಾತಾವರಣ ಉಂಟಾಗಿದೆ. ಕೋಪನ್ ಹೇಗನ್ ಏರ್ಪೋರ್ಟ್ ಸಮೀಪ ಈ ಘಟನೆಯಾಗಿದೆ. ಪರಿಣಾಮ 100ಕ್ಕೂ ಅಧಿಕ ವಿಮಾನಗಳನ್ನು ಡೈವರ್ಟ್ ಮಾಡಲಾಗಿತ್ತು. 50 ವಿಮಾನಗಳ ಸಂಚಾರವನ್ನು ಕ್ಯಾನ್ಸಲ್ ಮಾಡಲಾಗಿತ್ತು. 4 ಗಂಟೆಗಳ ಕಾಲ ಇಡೀ ಏರ್ಪೋರ್ಟ್ ಅನ್ನ ಮುಚ್ಚಲಾಗಿತ್ತು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ರಾತ್ರಿ ಸುಮಾರು 9 ಗಂಟೆ ಸುಮಾರಿಗೆ ಈ ಘಟನೆಯಾಗಿತ್ತು. ಇದರ ಬಗ್ಗೆ ಚೆಕ್ ಮಾಡ್ತೀವಿ ಅಂತ ಡೆನ್ಮಾರ್ಕ್ ಸರ್ಕಾರ ಹೇಳಿದೆ. ಮೇಲ್ನೋಟಕ್ಕೆ ಅವು ಕ್ಯಾಮೆರಾ ಡ್ರೋನ್ ತರ ಕಾಣಿಸ್ತಾ ಇರಲಿಲ್ಲ, ದೊಡ್ಡ ಡ್ರೋನ್ಗಳ ತರನೇ ಕಾಣಿಸ್ತಾ ಇದ್ವು ಅಂತ ಅಲ್ಲಿನ ಪೊಲೀಸರು ಹೇಳಿದ್ದಾರೆ. ರಗಾಸಾ ಚಂಡಮಾರುತ ಚೀನಾದ ದಕ್ಷಿಣ ಭಾಗಕ್ಕೆ ರಭಸವಾಗಿ ಬಂದು ಅಪ್ಪಳಿಸಿದೆ. ತೀವ್ರ ಸಮಸ್ಯೆ ಉಂಟಾಗಿದೆ. ಕನಿಷ್ಠ 10 ನಗರಗಳಲ್ಲಿ ಶಾಲೆ, ಕಾಲೇಜು, ವ್ಯಾಪಾರ ವಹಿವಾಟಿಗೆ ಸಮಸ್ಯೆ ಆಗಿದೆ. ಬ್ರೇಕ್ ಹಾಕಲಾಗಿದೆ. ವಿಮಾನಗಳನ್ನ ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ಸಮುದ್ರ ತೀರದಲ್ಲಿರುವಂತ 4 ಲಕ್ಷ ಜನರನ್ನ ಸ್ಥಳಾಂತರಿಸೋಕು ತಯಾರಿ ನಡೀತಾ ಇದೆ. ಈ ಭೀಕರ ಚಂಡಮಾರುತದಿಂದ ಪ್ರವಾಹ, ಭೂಕುಸಿತ ಉಂಟಾಗುತ್ತೆ ಅಂತ ಫಿಲಿಪೈನ್ಸ್ನ ಉತ್ತರ ಭಾಗದ ಹಳ್ಳಿಗಳಲ್ಲೂ ವಾಸಿಸುವಂತ ಸಾವಿರಾರು ಜನರನ್ನ ಅಲ್ಲೂ ಸೇಫ್ ಜಾಗಕ್ಕೆ ಸ್ಥಳಾಂತರ ಮಾಡಲಾಗಿತ್ತು. ಶಾಲಾ ಕಾಲೇಜು ಕಚೇರಿಗಳನ್ನ ಬಂದ್ ಮಾಡಲಾಗಿತ್ತು. ಅಲ್ಲೇ ಬರುವಂತ ತೈವಾನ್, ಅಲ್ಲೂ ಕೂಡ ಇದೇ ರೀತಿ ಕ್ರಮ ತಗೊಳ್ಳಲಾಗಿತ್ತು. ಈಗ ಚೀನಾದಲ್ಲೂ ಕೂಡ ಇದು ಆರ್ಭಟವನ್ನ ರಭಸವಾಗಿ ಅಪ್ಪಳಿಸಿ ಈ ರಗಾಸ ಶುರು ಮಾಡಿದೆ. H-1B ವೀಸಾ ಫೀಸ್ ಅನ್ನ 88 ಲಕ್ಷ ರೂಪಾಯಿವರೆಗೆ ಏರಿಸಿ ಅಮೆರಿಕದ ಟ್ರಂಪ್ ಸರ್ಕಾರ ಶಾಕ್ ಕೊಟ್ಟಿತ್ತು. ಆದ್ರೆ ಇದರಿಂದ ವೈದ್ಯರಿಗೆ, ಆಸ್ಪತ್ರೆಯಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗೆ ವಿನಾಯಿತಿ ಕೊಡೋ ಸಾಧ್ಯತೆ ಇದೆ ಅಂತ
ವೈಟ್ ಹೌಸ್ ವಕ್ತಾರ ಟೈಲರ್ ರೋಜರ್ಸ್ ಹೇಳಿದ್ದಾರೆ. ಅಮೆರಿಕದ ಆಸ್ಪತ್ರೆಗಳು ಮತ್ತು ಮೆಡಿಕಲ್ ಗ್ರೂಪ್ಸ್ ಈ ವೀಸಾ ಶುಲ್ಕ ಏರಿಕೆ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಶಾರ್ಟೇಜ್ ಆಗಬಹುದು ಅಂತ ಹೇಳಿದ್ರು. ಹೀಗಾಗಿ ಟ್ರಂಪ್ ಆಡಳಿತ ಈ ಕ್ರಮಕ್ಕೆ ಮುಂದಾಗಿದೆ ಅನ್ನೋ ಮಾಹಿತಿ. ಇತ್ತ ಗ್ಲೋಬಲ್ ಟ್ಯಾಲೆಂಟ್ ಮೇಲೆ ಅಮೆರಿಕಾಗೆ ವೈರಾಗ್ಯ ಶುರುವಾಗಿದ್ರೆ, ಹೊರಗಿನವರು ಬೇಡ ಅಂತ ಅನ್ಸೋಕ್ ಶುರುವಾಗಿದ್ರೆ, ಇತ್ತ ಬ್ರಿಟನ್ ಹಾರರ್ ರಾಷ್ಟ್ರಗಳ ಪ್ರತಿಭೆಗಳನ್ನ ತನ್ನ ಕಡೆಗೆ ಸೆಳೆಯೋಕೆ ಮಾಸ್ಟರ್ ಪ್ಲಾನ್ ರೂಪಿಸ್ತಾ ಇದೆ. ಚೀನಾ ತರನೇ ಇವರು ಕೂಡ ವಿದೇಶದ ಹೈಲಿ ಸ್ಕಿಲ್ಡ್ ಜನರಿಗಾಗಿ ವೀಸಾ ಶುಲ್ಕವನ್ನು ಸಂಪೂರ್ಣವಾಗಿ ತೆಗೆದುಹಾಕೋಕೆ ಬ್ರಿಟನ್ ಪ್ರಧಾನಿ ಕಿಯರ್ ಸ್ಟಾರ್ಮರ್ ಯೋಚನೆ ಮಾಡ್ತಿದ್ದಾರೆ. ಫಿನಾನ್ಷಿಯಲ್ ಟೈಮ್ಸ್ ಇದನ್ನು ರಿಪೋರ್ಟ್ ಮಾಡಿದೆ. ಜಗತ್ತಿನ ಟಾಪ್ 5 ಯೂನಿವರ್ಸಿಟಿಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ, ಪ್ರಮುಖ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದ ಜಾಗತಿಕ ಪ್ರತಿಭೆಗಳು ಇದಕ್ಕೆ ಅರ್ಹರಾಗಿರ್ತಾರೆ. ಈ ಮೂಲಕ ಜಗತ್ತಲ್ಲಿರೋ ಬೆಸ್ಟ್ ಸೈಂಟಿಸ್ಟ್, ಡಿಜಿಟಲ್ ಎಕ್ಸ್ಪರ್ಟ್ಸ್ ಅನ್ನ ಕರೆಸಿಕೊಂಡು ಬ್ರಿಟನ್ ಆರ್ಥಿಕತೆಯನ್ನ ಸ್ಟ್ರಾಂಗ್ ಮಾಡೋಕೆ ಪ್ಲಾನ್ ಆಗ್ತಾ ಇದೆ ಅಂತ ಬ್ರಿಟಿಷ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಇನ್ನು ವಿಶ್ವಸಂಸ್ಥೆಯ 80ನೇ ಸಾಮಾನ್ಯ ಸಭೆಯಲ್ಲಿ ಭಾಗಿಯಾಗೋಕೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅಮೆರಿಕಗೆ ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ಜೈಶಂಕರ್ ನ್ಯೂಯಾರ್ಕ್ನಲ್ಲಿ ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋರನ್ನ ಮೀಟ್ ಮಾಡಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಟ್ಟಿರೋ ಜೈಶಂಕರ್, ದ್ವಿಪಕ್ಷೀಯ ಸಂಬಂಧ ಮತ್ತು ಅಂತಾರಾಷ್ಟ್ರೀಯ ಸಮಸ್ಯೆಗಳ ಬಗ್ಗೆ ಮಾತುಕತೆ ನಡೆಸಿದ್ದೇವೆ. ಕೆಲವೊಂದು ಪ್ರಮುಖ ಏರಿಯಾಗಳಲ್ಲಿ ಪ್ರಗತಿ ಕಾಣೋಕೆ ಆಗಾಗ ಹೀಗೆ ಮಾತುಕತೆ ನಡೆಸೋದು ಅಗತ್ಯ. ಇದಕ್ಕೆ ಇಬ್ರು ಒಪ್ಕೊಂಡಿದ್ದೇವೆ. ಹೀಗೆ ಟಚ್ ನಲ್ಲಿ ಇರ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಈ ಭೇಟಿ ಬಗ್ಗೆ ಮಾರ್ಕೋ ರೂಬಿಯೋ ಭಾರತ ಜೊತೆಗಿನ ಸಂಬಂಧ ಅಮೆರಿಕಾಗೆ ತುಂಬಾನೇ ಮುಖ್ಯ ಮತ್ತು ಕ್ರಿಟಿಕಲ್ ಅಂತ ಹೇಳಿದ್ದಾರೆ. ಮಾರ್ಕೋ ರೂಬಿಯೋ ಭೇಟಿ ನಂತರ ಜೈಶಂಕರ್ ದಕ್ಷಿಣ ಮತ್ತು ಮಧ್ಯ ಏಷ್ಯಾಗೆ ಅಮೆರಿಕದ ವಿಶೇಷ ರಾಯಭಾರಿಯಾಗಿರೋ ಹಾಗೂ ಭಾರತದ ಮುಂದಿನ ರಾಯಭಾರಿ ಆಗಲಿರೋ ಸೆರ್ಗಿ ಗೌರ್ರನ್ನ ಮೀಟ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.